2023-24ರಲ್ಲಿ 1571 ಕೋಟಿ ವಹಿವಾಟು ಮಾಡಿ 362 ಕೋಟಿ ನಿವ್ವಳ ಲಾಭ ಗಳಿಸಿದೆ. 24-25ನೇ ಸಾಲಿನಲ್ಲಿ ಐತಿಹಾಸಿಕವಾಗಿ 1786 ಕೋಟಿ. ಹಾವೇರಿಯ ಸ್ತಬ್ಧ ಚಿತ್ರ ಸಾಗುತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಮೈಲಾರ ಮಹದೇವಪ್ಪನವರು 8 ಜೂನ್ 1911ರಲ್ಲಿ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ ಜನ್ಮ ತಳೆದು ಹುತಾತ್ಮ ಮೈಲಾರ ಮಹದೇವಪ್ಪ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅನ್ನು ಹಾವೇರಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರ ನಂತರ ಸಾಕ್ತಾ ಇರುವಂತಹ ಕಲಾ ತಂಡಗಳು ಮಹಿಳಾ ಕೋಲಾಟದ ಜೊತೆಯಾಗಿ ದೂರದಲ್ಲಿದೆ. ವಿಜಯನಗರ ಆಳ್ವಿಕೆಯಲ್ಲಿ ಆವತಿಯ ಪಾಳೆಗಾರ ರಣಭೈರೇಗೌಡ ಕ್ರಿಸ್ತಶಕ 1501ರಲ್ಲಿ ಆಮೆಯಾಕೃತಿಯಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಿದ. ಕೋಟೆಯು 1747ರಲ್ಲಿ ಮೈಸೂರಿನ ಒಡೆಯರವರ ಅಧೀನಕ್ಕೆ ಬಂದ ನಂತರ ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ವಶವಾಯಿತು. ಸ್ಥಳವು ದೇವನಹಳ್ಳಿಯಲ್ಲಿ 1791ರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನ್ರಿಂದ ಈ ಕೋಟೆಯನ್ನು ವಶಪಡಿಸಿಕೊಂಡ್ರು. ಕೋಟೆಯಲ್ಲಿ ವೇಣುಗೋಪಾಲ್ ಸಬಲೀಕೃತ ಬಾಲ್ಯವನ್ನು ಅನುಭವಿಸುವಂತೆ ಮಾಡುವ ಪರಿಕಲ್ಪನೆ ಹೊಂದಿದೆ. ಭದ್ರಬಾಲ್ಯ ಯೋಜನೆಯು ವಿಶಿಷ್ಟವಾದ ಪರಿಕಲ್ಪನೆಯೊಂದಿಗೆ ರೂಪುಗೊಂಡಿದ್ದು ಮಕ್ಕಳಲ್ಲಿ ಆತ್ಮವಿಶ್ವಾಸ, ಸ್ವಯಂ ಪ್ರೇರಣೆ, ವಿವೇಚನಾ ಶಕ್ತಿ ಮತ್ತು ಸ್ವಾವಲಂಬನೆಯ ಕಲ್ಪನೆ ಮೂಡಿಸುತ್ತದೆ. ಬಾಲ್ಯ ವಿವಾಹ, ಲೈಂಗಿಕ ಶೋಷಣೆ, ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಧಾರಣೆ ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸಿ ಶಿಕ್ಷಣದ ಮಹತ್ವದ ಬಗ್ಗೆ ಜ್ಞಾನ ತುಂಬಿ ಅವರಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟು ಮಾಡಿ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಏಕೈಕ ಉದ್ದೇಶವನ್ನು ಹೊಂದಿದೆ ಈ ಭದ್ರ ಬಾಲ್ಯ ಯೋಜನೆ. ಹಾಗೆ ಆ ಸ್ತಬ್ಧ ಚಿತ್ರ ಹಿಂದೆ ಸಾಕ್ತಾ ಇರುವ ಜನಪದ ಕಲಾ ತಂಡ ಸಿದ್ದಿ ಡಮಾಮಿ ನೃತ್ಯ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಡ್ರಗ್ ಮುಕ್ತ ಕ್ಯಾಂಪಸ್ ಅಭಿಯಾನ ಕರ್ನಾಟಕ ರಾಜ್ಯದ ಯುವ ಜನತೆಯಲ್ಲಿ ಮಾದಕ ವಸ್ತು ದುರುಪಯೋಗವನ್ನು ತಡೆಯುವ ರಾಜ್ಯ ಮಟ್ಟದ ಹೋರಾಟಕ್ಕೆ ಬೆಂಬಲವಾಗಿ ಕೇಳಲು ಇಂಪಾಗಿರುತ್ತೆ. ಕರಡಿ ಮಜಲು ನೃತ್ಯವನ್ನ ಮಾಡ್ತಾ ಇದ್ದ ಜನಪದ ಕಲಾ ತಂಡ ಶ್ರೀ ಚನ್ನಮಲ್ಲಪ್ಪ ಕರಡಿ ಬಾಗಲಕೋಟೆ ಹಾಗೂ ಶ್ರೀ ಬಸವರಾಜ್